ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 12ನೇ ಶತಮಾನವೆಂದರೆ ಹಲವಾರು ಶರಣರು ಪೂಜ್ಯರು ನಮಗೆ ನೆನಪಾಗುತ್ತದೆ. ಅಣ್ಣ ಬಸವಣ್ಣ ಮಾರ್ಗದರ್ಶನದಲ್ಲಿ ಹಲವಾರು ಜನಾಂಗದ ವರ್ಗದವರು ಅನುಭವ ಮಂಟಪದಲ್ಲಿ ಸಂಗಮಗೊಳಿಸಿ ಅವರ ವಾಕ್ ಸ್ವಾತಂತ್ರ್ಯಕ್ಕೆ, ಅವರ ವಚನಗಳ ರಚನೆಗೆ ಉತ್ತಮ ವಾತಾವರಣವನ್ನ ನಿರ್ಮಿಸಿ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ನೀಡಿದ್ದರು ಅಣ್ಣ ಬಸವಣ್ಣನವರು. ಅವರ ಅಭಿಮಾನ ಮತ್ತು ಪ್ರೀತಿಗೆ ಪಾತ್ರರಾದಂತವರು ಕರ್ಮಕ್ಕೆ ಅಂದರೆ ಕೆಲಸಕ್ಕೆ ಮಹತ್ವವನ್ನ ನೀಡಿ ವ್ಯಕ್ತಿಗಳು ಶರಣರು ನಿರಂತರ ಕಾರ್ಯದಲ್ಲಿ ಇರಬೇಕು ಎಂಬ ಪರಿಕಲ್ಪನೆಯನ್ನ ವಚನಗಳ ಮೂಲಕ ಹೇಳಿ ಕೆರೆಗಳ ನಿರ್ಮಾಣವನ್ನ ಮಾಡಿ ಜನರಿಗೆ ನೀರಿನ ದಾಹವನ್ನ ತೀರಿಸಿದ ಜಲಋಷಿ ಮತ್ತು ಕೈಯಲ್ಲಿ ಗೊದ್ದಲಿ ಪರಂಪರೆಯನ್ನ ಹಿಡಿದು ಸಾವಿರಾರು ಜನರನ್ನ ಒಗ್ಗೂಡಿಸಿ ಹಲವಾರು ಕೆರೆಗಳನ್ನ ನಿರ್ಮಿಸಿದ ಕರ್ಮ ಯೋಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಎಂದರೆ ತಪ್ಪಾಗಲಾರದು ಎಂದು ದಿನಾಂಕ 14/1/2026 ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ ಖಾನಾಪುರದಲ್ಲಿ ನಡೆದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲಾ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ನಂತರ ಅವರು ಮುಂದುವರೆದು ಮಾತನಾಡುತ್ತಾ ಅಲ್ಲಮ ಪ್ರಭುಗಳ ಮೂಲಕ ಅನುಭವ ಮಂಟಪವನ್ನ ಪ್ರವೇಶ ಮಾಡಿ ಚನ್ನಬಸವಣ್ಣನ ಮೂಲಕ ದೀಕ್ಷಿತ ಪಥವನ್ನ ತುಳಿದು ಸಾವಿರಾರು ವಚನಗಳನ್ನ ರಚನೆ ಮಾಡಿ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದಂತ ಸಿದ್ದರಾಮೇಶ್ವರರು ವಿಶೇಷವಾಗಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ದರು. ತಮ್ಮ ಜೀವನದಲ್ಲಿ ವಿಶೇಷವಾಗಿ ಅವರು ಬಸವಣ್ಣನವರ ಬಗ್ಗೆ ಅಪಾರವಾದ ಅಭಿಮಾನ ಭಕ್ತಿಯನ್ನ ಹೊಂದಿದ್ದರು. ಅವರು ಬರೆದ ಒಂದು ವಚನದಲ್ಲಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಹೀಗೆ ಹೇಳುತ್ತಾರೆ: ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದಿಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ಧ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎಂದು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಶಿವಯೋಗಿ ಸಿದ್ದರಾಮೇಶ್ವರರು ವಚನಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ಕೆಲಸ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಹ ಶರಣರು. ಅವರು ಸರ್ವ ಜನಾಂಗಕ್ಕೆ ಬೇಕಾದಂತ ಶರಣರಾಗಿದ್ದಾರೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಶಿವಯೋಗಿ ಸಿದ್ದರಾಮೇಶ್ವರ ಜೀವನ ಚರಿತ್ರೆ, ಅವರು ಬೆಳೆದ ರೀತಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದದವರಾದ ಪಾಂಡುರಂಗ ದೇಸಾಯಿ, ನಫೀಜಾ, ಅಂಜುಮಾ, ಅನಿತಾ ಎನ್, ವೀಣಾ ಕುಲಕರ್ಣಿ, ಸರಸ್ವತಿ, ಶಿವಲೀಲಾ ಉಪಸ್ಥಿತರಿದ್ದರು. ಗೋಯಿಂಗ್ ಟು ಸ್ಕೂಲ್ ಎಜಿಒ ಸಂಸ್ಥೆಯ ನರಸಪ್ಪನ ಸಕಲರನ್ನು ಸ್ವಾಗತಿಸಿದರು. ನಾಂದಿ ಫೌಂಡೇಶನ್ ಸುನಿತಾ ಕೊನೆಯಲ್ಲಿ ವಂದಿಸಿದರು. ಈ ಸಂದರ್ಭದಲ್ಲಿ ವಿವಿಧ ತರಗತಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗಾಗಲೇ ಕರ್ನಾಟಕದ ಜನ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯನ್ನ ಆಚರಣೆಯನ್ನ ಮಾಡಿದೆ. ಬಹುಶಃ ಅವರ ಜೀವನವನ್ನು ಚರಿತ್ರೆಯನ್ನು ನೋಡಿದಾಗ ಬಸವಣ್ಣ ಅಂದಾಗ ನಾವು ಕಾಯಕಯೋಗಿ ಅಂತೇವೆ, ಸಿದ್ದರಾಮೇಶ್ವರ ಅಂದಾಗ ನಾವು ಕರ್ಮಯೋಗಿ ಅಂತೇವೆ. ಬಹುಶಃ ಅವರು ಮಹಾರಾಷ್ಟ್ರದ ಸೊನ್ನಲಿ ಪ್ರೆಸೆಂಟ್ ಈಗ ಸೊಲ್ಲಾಪುರಿಯನ್ನು ಕರಿತೀವಲ್ಲ, ಅಲ್ಲಿ ಅವರು ಜನನವಾಗ್ತಾ ಇದೆ. ಮುದ್ದನಗೌಡ ಮತ್ತು ದುಗ್ಗಳೆ ಅವರ ಮಗನಾಗಿ ಜನಿಸಿದಂತ ಇವರು ಬಾಲ್ಯದಲ್ಲಿ ಬಹಳ ಭಕ್ತಿಗಳನ್ನ ಜೊತೆಗೆ ಅಧ್ಯಾತ್ಮಕವನ್ನ ಜ್ಞಾನವನ್ನ ಹೊಂದಿದಂತ ಇವರು ವಿಶೇಷವಾಗಿ ಅವರು ಪ್ರಾರಂಭದ ಜೀವನದಲ್ಲಿ ನೋಡಿದಾಗ ಓದು ಮತ್ತು ವಚನ ಅವುಗಳನ್ನು ಬಹಳ ಹತ್ತಿರದಿಂದ ಕಂಡವರು. ಬಹುಶಃ ಅವರನ್ನ ಅನುಭವ ಮಂಟಪಕ್ಕೆ ಕರೆದುಕೊಂಡು ಬಂದವರು ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳು ಒಂದ್ಸಲ ಹೀಗೆ ಹೊರಟಾಗ ಶಿವಯೋಗಿ ಸಿದ್ದರಾಮೇಶ್ವರು ಜನರಿಗೆ ಬೇಕಾಗಿರುವಂತಹ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಕೆರೆಗಳನ್ನ ತೆಗೆಸ್ತಾ ಇರ್ತಾನೆ. ಜಲವನ್ನ ನೀಡುವುದರ ಮೂಲಕ ಆ ಒಂದು ಜನರಿಗೆ ನೀರಿನ ದಾಹವನ್ನ ತೀರಿಸುವಂತ ಮಹಾನ್ ವ್ಯಕ್ತಿ ಆಗಿರ್ತಾನೆ. ಒಬ್ಬ ವಿಶೇಷವಾಗಿ 12ನೇ ಶತಮಾನ ಅಂದರೆ ಬಸವಣ್ಣ ಹೇಳ್ತಾರರು, ಎನ್ನ ತಾಯಿ ಬಸವಣ್ಣ, ಎನ್ನ ತಂದೆ ಬಸವಣ್ಣ, ಬಸವಣ್ಣನನ್ನು ಸ್ಮರಣೆ ಮಾಡದರೆ ನಮ್ಮ ಹೆಂಗ ದಿನಗಳು ಹೋಗ್ತವೆ ಎನ್ನುವಂತ ಕಪಿಲ ಸಿದ್ದೇಶ್ವರ ಮಲ್ಲಿಕಾರ್ಜುನ ಅವರ ವಚನದ ನಾಮಾಂಕಿತ. ಈ ಹೆಂಗ ಒಬ್ಬೊಬ್ಬರು ವಚನಗಳ ಬರೆದಾಗ ಕೊನೆಗೆ ಅವರು ಶಬ್ದಗಳನ್ನು ಹೇಳ್ತಾರ, ಹಂಗ ಅವರು ವಚನಗಳನ್ನ ರಚನೆ ಮಾಡಿ ಹಲವಾರು ಸಾಮಾಜಿಕದ ಅಂಕು ಡೊಂಕುಗಳನ್ನ ತಿದ್ದುವಂತ ಮಹತ್ವದ ಕಾರ್ಯವನ್ನ ಮಾಡ್ತಾರೆ.
ವಿಶೇಷವಾಗಿ ಆಗಿನ ಸಂದರ್ಭ ಇರ್ತಕ್ಕಂಥ ಹೇಳ್ತಾರೆ ಅವರು, ಮನುಷ್ಯ ಕಾಯಕದಲ್ಲಿ ಇರಬೇಕು, ಇಲ್ಲ ಕರ್ಮದಲ್ಲಿ ಇರಬೇಕು. ಅನವಶ್ಯಕವಾಗಿ ಸಮಯವನ್ನು ಯಾವುದೋ ರೀತಿಯ ಒಂದು ಕಳೆಯುವುದು ಸರಿಯಲ್ಲ. ಕಾಯಕ ಅಂದ್ರೆ ಕೆಲಸ, ಕರ್ಮ ಅಂದ್ರೆ ಶ್ರಮ. ನೋಡಿ ಹೆಂಗದವ ಆ ಶರಣರ ಶಬ್ದಗಳು ಹೆಂಗದವ ಅಂದ್ರೆ ಬಹಳ ಅರ್ಥಪೂರ್ಣವಾಗಿರ್ತಾವ. ಅಂತ ವಚನಗಳನ್ನ, ಹಲವಾರು ಸಿದ್ಧಾಂತಗಳನ್ನ, ಹಲವಾರು ವಿಚಾರಗಳನ್ನ ತಮ್ಮಲ್ಲಿ ರೂಢಿಸಿಕೊಂಡು ಅಲ್ಲಿ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ತಮ್ಮದಾದ ತತ್ವ ಸಿದ್ಧಾಂತಗಳನ್ನ ಮಾಡಿ ವಿಶೇಷವಾಗಿ 12ನೇ ಶತಮಾನದ ಅಂತಿಮ ಭಾಗದಲ್ಲಿ ಶರಣರಿಗೆ ಮತ್ತು ನಡೆದಂತ ಆ ಒಂದು ವಚನಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಶಿವಯೋಗಿ ಸಿದ್ದರಾಮೇಶ್ವರರು. ಬಹುಶಃ ಅವರು ಬಹಳಷ್ಟು ಸಂದರ್ಭದಲ್ಲಿ ಅಣ್ಣ ಬಸವಣ್ಣ ಎಲ್ಲರೂ ಇವನ್ಯಾರವ ಎನ್ನದೆ ಇವ ನಮ್ಮವೆಂದು ಸರ್ವ ಜನಾಂಗದ ವ್ಯಕ್ತಿಗಳನ್ನ ಬೆಳೆಸಿದರು. ಹಿಂಗಾಗಿ ಅಣ್ಣ ಬಸವಣ್ಣ ಎಲ್ಲರಿಗಿಂತಲೂ ಎತ್ತರದಿಲ್ಲ. ಆದ್ರೆ ಅವರ ಮಾತು ಹೆಂಗಂದ್ರೆ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ಈ ವಿಚಾರಗಳನ್ನ ವಿಶೇಷವಾಗಿ ನಮ್ಮ ಗುರು ಸಿದ್ದರಾಮೇಶ್ವರ ಜೀವನದ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರಿದ್ದು. ಪ್ರಾರಂಭದಲ್ಲಿ ಹೇಳಿದಾಗೆ ಎನ್ನ ತಂದೆ ಬಸವಣ್ಣ, ಯಾರು ಹೇಳ್ತಾರೆ ಹೇಳ್ರಿ, ಎನ್ನ ತಾಯಿ ಬಸವಣ್ಣ ಅಂದ್ರೆ ಬಸವಣ್ಣ ನಾಮಾಂಕಿತವನ್ನು ನೆನೆಯದಿದ್ದರೆ ಹೆಂಗ ಸೂರ್ಯ ಅಸ್ತ ಆಗುತ್ತವೆ ಎನ್ನುವಂತ ನಿನ್ನೆಲೆ ಇಟ್ಟುಕೊಂಡು ಅವರು ಬಹಳಷ್ಟು ಕಾಯಕಗಳನ್ನ ಮಾಡಿದರು. ಜೊತೆ ವಿಶೇಷವಾಗಿ ಜನರಿಗೆ ಬೇಕಾಗಿರುವಂತಹ ನೀರಿನ ದಾಹ ಮತ್ತು ಅನ್ನದಾಹವನ್ನ ತೀರಿಸುವಂತ ಮಹತ್ವದ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸಾವಿರಾರು ವಚನಗಳನ್ನ ರಚನೆ ಮಾಡಿ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತ ಮಹತ್ವ ಕೆಲಸವನ್ನ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಅದು ಶ್ರೀ ಗುರು ಸಿದ್ದರಾಮೇಶ್ವರ ಅಂದ್ರೆ ತಪ್ಪಾಗುತ್ತೆ. ಅಂತವರ ವಿಚಾರಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಶಾಲೆಯ ಮುಖ್ಯ ಗುರುಗಳಿಗೂ, ಮುದ್ದು ವಿದ್ಯಾರ್ಥಿಗಳಿಗೂ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮೆಲ್ಲ ನಾಂದಿ ಫೌಂಡೇಶನ್ ಜೊತೆಗೆ ನಮ್ಮ ಗೋಯಿಂಗ್ ಟು ಸ್ಕೂಲ್ನ ನರ್ಸಪ್ಪನವರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.